ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್. ತಲೆ ಕೆಳಗಾಯ್ತಾ? ದರ್ಶನ್ ಹೆಂಡತಿ ವಿಜಯಲಕ್ಷ್ಮಿ ಮಾಡಿದ ಪ್ಲಾನ್. ಸಾಕಷ್ಟು ಟೆಂಪಲ್ ರನ್ ಮಾಡಿದ್ರು ಆ ಪ್ರಯತ್ನ, ಆ ಪ್ರಾರ್ಥನೆ ಫಲಿಸಲಿಲ್ವಾ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಲೀಗಲ್ ಫೈಟ್ ಇನ್ನಷ್ಟು ಕಷ್ಟವಾಗತ್ತಾ? ಹಾಗಾದ್ರೆ ವಿಜಯಲಕ್ಷ್ಮಿ ನಡೆ ಏನು? ಇದೇ ಹೊತ್ತಿನ ವಿಶೇಷ ವರದಿ. ಗಂಡನಿಗೆ ಚೆಲ್ಲಾಟ, ಹೆಂಡತಿಗೆ ಸಂಕಷ್ಟ. ಮುಖವಾಡ ಕಳಚಿದೆ. ದರ್ಶನ್ ಹಾಕೊಂಡಿದ್ದ ಮುಖವಾಡ ಸಂಪೂರ್ಣವಾಗಿ ಕಳಚಿದೆ. ನಾನ್ ಪೂರ್ತಿ ಸಾಚಾ ಆಗ್ಬಿಟ್ಟಿದ್ದೀನಿ ಅಂತ ಪೋಸ್ ಕೊಡ್ತಿದ್ದ ದರ್ಶನ್ ಮುಖವಾಡ ಕೊನೆಗೂ ರಿವೀಲ್ ಆಗಿದೆ. ಮಾಡಬಾರದ ಕೆಲಸ ಮಾಡಿ ಸಿಕ್ಕಾಕೊಂಡಿದ್ದ ದರ್ಶನ್ ಜೈಲಲ್ಲೂ ಮಾಡಬಾರದ ಕೆಲಸ ಮಾಡಿ ತಗ್ಲಾಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪಶ್ಚಾತ್ತಾಪ ಪಡ್ತಾ ಇರೋದಾಗಿ ಬಿಂಬಿಸಿಕೊಳ್ತಿದ್ದ ದರ್ಶನ್ ಅಸಲಿ ರೂಪ ಬಟ ಬಯಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ರೌಡಿ ಸಹವಾಸ ದಾಸನ ಡ್ರಾಮಾಗೆ ಫುಲ್ ಸ್ಟಾಪ್ ಇಟ್ಬಿಟ್ಟಿದೆ. ತನ್ನೆಲ್ಲಾ ಪ್ಲಾನ್ಗಳನ್ನ ಉಲ್ಟಾ ಪಲ್ಟಾ ಮಾಡಿರೋ ಫೋಟೋ ಮತ್ತು ವಿಡಿಯೋಗಳು ದರ್ಶನ್ರನ್ನ ಪರಪ್ಪನ ಅಗ್ರಹಾರದಿಂದ ಎತ್ತಂಗಡಿ ಮಾಡಿಸಿವೆ. ಪರಪ್ಪನ ಅಗ್ರಹಾರದಿಂದ ಗಂಟು ಮೂಟೆ ಕಟ್ಕೊಂಡು ಬಳ್ಳಾರಿ ಜೈಲಲ್ಲಿ ಠಿಕಾಣಿ ಹೂಡೋದು ದಾಸನಿಗೆ ಅನಿವಾರ್ಯವಾಗಿದೆ. ಇದೆಲ್ಲ ಒಂದ್ ಕಡೆ ನಡೀತಾ ಇರಬೇಕಾದ್ರೆ ಮತ್ತೊಂದು ಕಡೆ ಅದೊಂದು ಜೀವ ದರ್ಶನ್ಗಾಗಿ ನೊಂದುಕೊಳ್ತಿದೆ, ಒಳಗೊಳಗೆ ವ್ಯಥೆ ಪಡ್ತಿದೆ. ಹೀಗೆಲ್ಲ ಆಗ್ಬಾರ್ದಿತ್ತು ಅಂತ ಕನವರಿಸ್ತಿದೆ. ತನ್ನ ಹೋರಾಟವೆಲ್ಲ ಮಣ್ಣು ಪಾಲಾಯ್ತು ಅಂತ ಕಣ್ಣೀರ್ ಹಾಕ್ತಿದೆ. ಆ ಜೀವ ಯಾವುದು ಗೊತ್ತಾ? ವಿಜಯಲಕ್ಷ್ಮಿ. ಪತಿ ದರ್ಶನ್ ಬಳ್ಳಾರಿಗೆ ಶಿಫ್ಟ್. ತಲೆ ಕೆಳಗಾಯ್ತಾ ಹೆಂಡತಿ ಪ್ಲಾನ್? ಫಲಿಸಲಿಲ್ವಾ ಟೆಂಪಲ್ ರನ್? ಲೀಗಲ್ ಫೈಟ್ ಇನ್ನಷ್ಟು ಕಷ್ಟನ? ಬಳ್ಳಾರಿ ಬವಣೆಯಲ್ಲಿ ಬೆಂದ ಲಕ್ಷ್ಮಿಯ ವಿಜಯ ನಡೆ ಹೇಗಿದೆ? ವಿಜಯಲಕ್ಷ್ಮಿ ದರ್ಶನ್ ಪಾಲಿನ ಅದೃಷ್ಟ ಲಕ್ಷ್ಮಿ. ಅವರು ಈಗ ನೊಂದುಕೊಳ್ತಾಗಿದ್ದಾರೆ. ಆ ನೋವಿನ ಬೆಂಕಿಯಲ್ಲದೆ ಬೇಯ್ತಾಗಿದ್ದಾರೆ. ದರ್ಶನ್ ರನ್ನು ಹೇಗಾದ್ರೂ ಉಳಿಸಿಕೊಳ್ಳಲೇಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ಒಂದು ಕಡೆ ಲೀಗಲ್ ಫೈಟ್, ಮತ್ತೊಂದು ಕಡೆ ಡಿವೋಷನಲ್ ಫೈಟ್ ಮಾಡ್ತಾ ದರ್ಶನ್ ಅವರ ರಕ್ಷಣೆಗೆ ಶಪಥ ತೊಟ್ಟಿದ್ದಾರೆ. ವಾರಕ್ಕೊಂದು ಟೆಂಪಲ್ ರನ್ ಮಾಡ್ತಾ ಪತಿ ದರ್ಶನ್ ಮೇಲೆ ದೇವತೆಗಳ ಆಶೀರ್ವಾದ ಗಿರ್ಲಿ ಅಂತ ಬೇಡ್ಕೊಳ್ತಾಗಿದ್ದಾರೆ. ದೇವಸ್ಥಾನಗಳನ್ನ ಸುತ್ತುತ್ತಾ ಕಣ್ಣೀರು ಹಾಕ್ತಿದ್ದಾರೆ. ದರ್ಶನ್ ರನ್ನ ಕಾನೂನು ಕುಣಿಕೆಯಿಂದ ಪಾರು ಮಾಡೋಕೆ ವಿಜಯಲಕ್ಷ್ಮಿ ಬೇಡಿಕೊಳ್ಳದ ದೇವರೇ ಇಲ್ಲ. ಆ ರೀತಿ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ವಿಜಯಲಕ್ಷ್ಮಿ ಓಡಾಟ ನಡೆಸ್ತಾ ಇದ್ದಾರೆ. ಪ್ರಸಿದ್ಧ ದೇವಾಲಯಗಳಲ್ಲಿ ಹೋಮ ಹವನ ಮಾಡಿಸ್ತಾಗಿದ್ದಾರೆ. ಆದ್ರೆ ಅವರ ಪ್ರಯತ್ನಗಳೆಲ್ಲ ಇದೀಗ ನೀರಲ್ಲಿ ಹೋಮ ಮಾಡಿದಂತಾಗಿದೆ. ದರ್ಶನ್ ಅವರ ಒಂದೇ ಒಂದು ಏಟಿಗೆ ವಿಜಯಲಕ್ಷ್ಮಿ ಅವರ ಎಲ್ಲಾ ಪ್ರಯತ್ನಗಳು ಮಣ್ಣು ಪಾಲಾಗಿವೆ. ದರ್ಶನ್ ರನ್ನ ಉಳಿಸಿಕೊಳ್ಳೋಕೆ ವಿಜಯಲಕ್ಷ್ಮಿ ಎಲ್ಲಾ ಪ್ರಯತ್ನ ಮಾಡ್ತಾಗಿದ್ರು. ಪ್ರಯತ್ನ ಮಾಡೋದ್ರ ಜೊತೆಗೆ ನಿಮ್ಮ ಜೊತೆಗೆ ನಾನಿದ್ದೀನಿ ಅಂತ ದರ್ಶನ್ಗೆ ಧೈರ್ಯ ತುಂಬೋ ಕೆಲಸ ಮಾಡ್ತಾಗಿದ್ರು. ಯಾರು ಕೈ ಬಿಟ್ರು ನಾನು ನಿಮ್ಮನ್ನು ಕಾನೂನು ಕುಣಿಕೆಯಿಂದ ಬಚಾವ್ ಮಾಡೇ ಮಾಡ್ತೀನಿ ಅಂತ ಭರವಸೆಯನ್ನು ತುಂಬ್ತಾಗಿದ್ರು. ವಾರಕ್ಕೆರಡು ಬಾರಿ ಪರಪ್ಪನ ಅಗ್ರಹಾರಕ್ಕೆ ಬಂದು ದರ್ಶನ್ ರನ್ನ ಭೇಟಿ ಮಾಡಿ ವಾಪಸ್ ಆಗ್ತಾಗಿದ್ರು. ದರ್ಶನ್ ರನ್ನ ಇಂದಲ್ಲ ನಾಳೆ ಜೈಲಿಂದ ಬಿಡುಗಡೆ ಮಾಡೇ ಮಾಡಿಸ್ತೀನಿ ಅಂತ ಶಪಥ ಮಾಡಿದ್ರು. ಜೈಲಿಂದ ಹೊರಗೆ ಬರೋಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಳ್ತಾಗಿದ್ದ ದರ್ಶನ್ ರಲ್ಲಿ ಒಂದು ಭರವಸೆಯನ್ನ ಹುಟ್ಟುಹಾಕಿದ್ರು.
ಆದ್ರೆ ಈಗ ಆ ಭರವಸೆಗೆ ಬೆಂಕಿ ಬಿದ್ದಿದೆ. ತಮಗಿದ್ದ ಭರವಸೆಗೆ ತಾವೇ ಬೆಂಕಿ ಇಟ್ಕೊಳ್ಳೋ ಕೆಲಸವನ್ನ ದರ್ಶನ್ ಮಾಡಿದ್ದಾರೆ. ಜೈಲಲ್ಲಿ ಮಾಡಬಾರದ ಕೆಲಸವನ್ನ ಮಾಡಿ ಸಿಕ್ಕಾಕೊಂಡು ಹೋಗ್ತಾಗಿದ್ರು. ದರ್ಶನ್ರನ್ನ ಕಾಪಾಡೋದೇ ತಮ್ಮ ಟಾರ್ಗೆಟ್ ಅಂತ ಅಂದ್ಕೊಂಡಿದ್ರು. ಅದಕ್ಕಾಗಿ ಪ್ರತಿ ಬಾರಿ ದರ್ಶನ್ರನ್ನ ಭೇಟಿ ಮಾಡಿದಾಗ ತಮ್ಮ ಕಾನೂನು ಹೋರಾಟ ಹೇಗಿದೆ ಅನ್ನೋದನ್ನ ಚರ್ಚೆ ಮಾಡ್ತಾಗಿದ್ರು. ತಾವ್ ಏನ್ ಮಾಡಿದ್ರೆ ಕಾನೂನು ಕುಣಿಕೆಯಿಂದ ಬಚಾವಾಗಬಹುದು ಅನ್ನೋದನ್ನು ಕೂಡ ಚರ್ಚಿಸ್ತಾಗಿದ್ರು. ಒಂದು ವೇಳೆ ಏನಾದ್ರೂ ಎಡವಟ್ಟಾದ್ರೆ ತುಂಬಾ ಕಷ್ಟವಾಗಬಹುದು ಅನ್ನೋ ಎಚ್ಚರಿಕೆ ಕೊಡ್ತಾಗಿದ್ರು. ಆದ್ರೆ ಅವರು ಕೊಡ್ತರು ವಿಜಯಲಕ್ಷ್ಮಿ. ದರ್ಶನ್ ಐಷಾರಾಮಿ ಲೈಫು ಹೊರ ಬಂದಿದ್ದೇ ಆ ಫೋಟೋ ಮತ್ತು ವಿಡಿಯೋದಿಂದಾಗಿ. ದರ್ಶನ್ ಐಷಾರಾಮಿ ಲೈಫಿನ ಬಗ್ಗೆ ವಿಜಯಲಕ್ಷ್ಮಿಗೆ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡ ಮೇಲೆ ದರ್ಶನ್ ಬದಲಾಗಿದ್ದಾರೆ ಅಂತಾನೆ ವಿಜಯಲಕ್ಷ್ಮಿ ಅಂದ್ಕೊಂಡಿದ್ರು. ದರ್ಶನ್ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ರೇಣುಕಾ ಸ್ವಾಮಿ ಕೊಲೆಯ ನೋವು ಅವರನ್ನ ತುಂಬಾ ಕಾಡ್ತಿದೆ ಅಂತ ವಿಜಯಲಕ್ಷ್ಮಿ ಭಾವಿಸಿದ್ರು. ಗ್ಯಾಂಗ್ನ ಸಹವಾಸ ದರ್ಶನ್ ಬಿಟ್ಟೇ ಬಿಟ್ಟಿದ್ದಾರೆ ಅಂತ ವಿಜಯಲಕ್ಷ್ಮಿ ಅಂದ್ಕೊಂಡಿದ್ರು. ಆದ್ರೆ ಗ್ಯಾಂಗಿನ ಸಹವಾಸ ಇನ್ನೂ ಇದೆ ಅಂತ ಸಾಕ್ಷ್ಯ ನುಡದೇ ಬಿಡ್ತು ನೋಡಿ ಆ ಫೋಟೋ. ಗ್ಯಾಂಗ್ ಸಹವಾಸದ ಜೊತೆಗೆ ರೌಡಿ ಸಹವಾಸ ಇದೆ ಅನ್ನೋದನ್ನು ಆ ಫೋಟೋ ಸಾಬೀತು ಮಾಡ್ತು. ಅದಕ್ಕಿಂತ ಹೆಚ್ಚಾಗಿ ಜೈಲಲ್ಲಿ ದರ್ಶನ್ ಸಾಚ ಆಗಿದ್ದಾರೆ. ಕಾನೂನು ಪಾಲನೆ ಮಾಡ್ತಾಗಿದ್ದಾರೆ. ತಮ್ಮ ಪಾಡಿಗೆ ತಾವಿದ್ದು ಒಳ್ಳೆಯ ವ್ಯಕ್ತಿಯಾಗಿ ಬದಲಾಗ್ತಾಗಿದ್ದಾರೆ ಅನ್ನೋ ವಿಜಯಲಕ್ಷ್ಮಿ ಭಾವನೆಗೆ ಬೆಂಕಿ ಹಚ್ಚಿದ್ದಾರೆ ದರ್ಶನ್. ದರ್ಶನ್ ಜೈಲಲ್ಲಿ ಹೇಗಿರಬೇಕು, ಹೇಗಿದ್ರೆ ಕಾನೂನು ಕುಣಿಕೆಯಿಂದ ಪಾರಾಗೋದು ಸುಲಭ, ಅದೆಲ್ಲವೂ ವಿಜಯಲಕ್ಷ್ಮಿಗೆ ಗೊತ್ತಿತ್ತು. ಅದೇ ಕಾರಣಕ್ಕೆ ವಿಜಯಲಕ್ಷ್ಮಿ ಭಾರಿ ಎಚ್ಚರಿಕೆ ವಹಿಸ್ತಾಗಿದ್ರು. ಕಾನೂನು ಹೋರಾಟದಲ್ಲಿ ಎಚ್ಚರಿಕೆಯ ಹೆಜ್ಜೆಗಳನ್ನಾಗಿಡ್ತಾಗಿದ್ರು. ಆದ್ರೆ ಆ ಎಚ್ಚರಿಕೆ ಹೆಜ್ಜೆಗಳಲ್ಲಿ ದರ್ಶನ್ ಹೆಜ್ಜೆ ಹಾಕ್ಲೇ ಇಲ್ಲ. ವಿಜಯಲಕ್ಷ್ಮಿ ಒಂದು ಕಡೆ ತೀವ್ರ ಹೋರಾಟ ನಡೆಸ್ತಾಗಿದ್ರೆ, ಇತ್ತ ದರ್ಶನ್ ತನ್ನದೇ ಮೋಜು ಮಸ್ತಿಯಲ್ಲಿ ಮುಳುಗಿದ್ರು. ವಿಜಯಲಕ್ಷ್ಮಿ ತನ್ನ ಪತಿಯನ್ನ ಉಳಿಸಿಕೊಳ್ಳೋಕೆ ದೇವಾಲಯಗಳಿಗೆ ಸುತ್ತುತ್ತಾಗಿದ್ರೆ, ಇತ್ತ ಜೈಲನ್ನೇ ಅರಮನೆ ಮಾಡಿಕೊಂಡು ದರ್ಶನ್ ಮೆರಿತಾಗಿದ್ರು. ನನ್ನ ಪರವಾಗಿ ಯಾರೋ ಫೈಟ್ ಮಾಡೋರು ಮಾಡ್ತಾರೆ, ನಾನು ನನ್ನ ಪಾಡಿಗೆ ಆರಾಮಾಗಿ ಇದ್ಬಿಡಬಹುದು ಅಂತ ದರ್ಶನ್ ಅಂದ್ಕೊಂಡಿದ್ರು. ರೌಡಿಗಳ ಜೊತೆ ಸೇರಿ ಪಾರ್ಟಿ ಮಾಡಿದ್ರು. ಅಲ್ಲಿಂದಾನೇ ವಿಜಯಲಕ್ಷ್ಮಿ ಶಪಥಕ್ಕೆ ಬೆಂಕಿ ಬೀಳೋ ಸಮಯ ಆರಂಭವಾಯ್ತು. ಕೊನೆಗೆ ಅದೊಂದು ಫೋಟೋ ವಿಜಯಲಕ್ಷ್ಮಿ ಕನಸಿಗೆ ಬೆಂಕಿ ಇಟ್ಟೇ ಬಿಡ್ತು. ದರ್ಶನ್ ಬಳ್ಳಾರಿಗೆ ಹೋದ್ರು, ಕುಟುಂಬಕ್ಕೆ ಸಂಕಷ್ಟ ತಂದ್ರು. ಆ ಫೋಟೋ, ಅದೊಂದು ಫೋಟೋ ವೈರಲ್ ಆದ್ಮೇಲೆ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಶುರುವಾಯ್ತು. ದರ್ಶನ್ ಅವರ ಸಂಕಷ್ಟ ಹೆಚ್ಚಿಸೋಕೆ ವಿಡಿಯೋ ಕೂಡ ಸಾಥ್ ಕೊಡ್ತು. ಮೊದಲೇಗಿದ್ದ ಕಾನೂನು ಕುಣಿಕೆ ಮತ್ತಷ್ಟು ಬಿಗಿಯಾಯ್ತು. ಇದರ ಜೊತೆಗೆ ಮತ್ತಷ್ಟು ಕುಣಿಕೆಗಳು ಸುತ್ತಕೊಂಡ್ವು. ಕೊನೆಗೆ ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ರೀತಿ ಪರಪ್ಪನ ಅಗ್ರಹಾರದಿಂದ ದರ್ಶನ್ ಮತ್ತು ದರ್ಶನ್ ಪಟಾಲಮ್ಮನ್ನ ಎತ್ತಂಗಡಿ ಮಾಡಲಾಯಿತು. ದರ್ಶನ್ ತಾವು ಮಾಡಿದ್ದ ತಪ್ಪಿಗೆ ಪರಪ್ಪನ ಅಗ್ರಹಾರದಿಂದ ಗಂಟು ಮೂಟೆ ಕಟ್ಕೊಂಡು ಬಳ್ಳಾರಿಗೆ ಹೋಗ್ಬೇಕಾದ ಅನಿವಾರ್ಯತೆ ಉಂಟಾಯ್ತು. ಅವರೇನೋ ಬಳ್ಳಾರಿ ಜೈಲಿಗೆ ಹೋಗೋದೇನೋ ಹೋದ್ರು. ಹೋಗೋದ್ರ ಜೊತೆಗೆ ದರ್ಶನ್ ತನ್ನ ಫ್ಯಾಮಿಲಿಗೆ ಮತ್ತಷ್ಟು ಸಂಕಷ್ಟ ತಂದೊಡ್ಡಿ ಹೋದ್ರು. ಅದರಲ್ಲೂ ಹೆಚ್ಚು ಸಂಕಷ್ಟ ಹೊತ್ಕೊಂಡೋರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಆಗಿರೋದ್ರಿಂದ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಒತ್ತಡ ಹೆಚ್ಚಾಗಿದೆ. ಇದರಿಂದ ಕಾನೂನು ಹೋರಾಟಕ್ಕೆ ಹಿನ್ನಡೆಯಾಗೋ ಸಾಧ್ಯತೆ ಇದೆ. ಇನ್ನು ಮುಂದೆ ವಾರಕ್ಕೆರಡು ಬಾರಿ ದರ್ಶನ್ ಭೇಟಿ ಕಷ್ಟವಾಗಬಹುದು. ದರ್ಶನ್ ಜೊತೆ ಕಾನೂನು ಹೋರಾಟದ ಚರ್ಚೆ ವಿಳಂಬವಾಗಬಹುದು. ವಕೀಲರ ಭೇಟಿಯೂ ಕಷ್ಟವಾಗೋ ಸಾಧ್ಯತೆ ಇದೆ. ಬಳ್ಳಾರಿ ಜೈಲಲ್ಲಿ ದರ್ಶನ್ರ ಭೇಟಿಗೆ ಕಠಿಣ ನಿಯಮಗಳನ್ನ ಅಳವಡಿಸಿಕೊಳ್ಳೋ ಸಾಧ್ಯತೆ ಇದ್ದು ವಿಜಯಲಕ್ಷ್ಮಿಗೆ ಕಷ್ಟವಾಗಲಿದೆ.
ದರ್ಶನ್ ವಿರುದ್ಧದ ಇನ್ನಿತರೆ ಕೇಸ್ಗಳ ಭಾರವು ವಿಜಯಲಕ್ಷ್ಮಿ ಮೇಲೆ ಬೀಳಲಿದೆ. ದುರ್ಭಿಕ್ಷದಲ್ಲಿ ಅಧಿಕ ಮಾಸ, ವಿಜಯಲಕ್ಷ್ಮಿಗೆ ಸವಾಲು. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲದೆ ದರ್ಶನ್ ಹೊರಗೆ ಬರೋದು ಡೌಟ್ ಆಗಿದೆ. ಅದೊಂದೇ ಕೇಸ್ ಕನಿಷ್ಠ 7-8 ವರ್ಷ ದರ್ಶನ್ಗೆ ಶಿಕ್ಷೆ ಕೊಡಿಸಬಹುದು ಅಂತ ಹೇಳಲಾಗ್ತಾಗಿದೆ. ಈಗ ಆ ಕೇಸಿನ ಜೊತೆಗೆ ಮತ್ತೆ 3 ಕೇಸ್ಗಳು ದಾಖಲಾಗಿವೆ. ದುರ್ಭಿಕ್ಷದಲ್ಲಿ ಅಧಿಕ ಮಾಸ ಅನ್ನೋ ಹಾಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಜೊತೆಗೆ ದರ್ಶನ್ ಜೈಲಲ್ಲಿ ಮೋಜು ಮಸ್ತಿ ಮಾಡಿದ್ದರ ಕೇಸುಗಳು ದಾಖಲಾಗಿವೆ. ಇದರಿಂದ ದರ್ಶನ್ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕ್ತಾರೆ. ಆದ್ರೆ ನಿಜವಾಗಿ ಇಕ್ಕಟ್ಟಿಗೆ ಸಿಲುಕಿರೋರು ವಿಜಯಲಕ್ಷ್ಮಿ. ರೇಣುಕಾಸ್ವಾಮಿ ಕೊಲೆ ಕೇಸಿಂದ ದರ್ಶನ್ ರನ್ನ ಬಚಾವ್ ಮಾಡೋ ಹೊಣೆ ಹೊತ್ತಿರೋ ವಿಜಯಲಕ್ಷ್ಮಿಯೇ ಈ 3 ಕೇಸ್ಗಳಿಂದ ದರ್ಶನ್ ರನ್ನ ಪಾರು ಮಾಡಬೇಕಿದೆ. ಇದು ವಿಜಯಲಕ್ಷ್ಮಿಗೆ ದೊಡ್ಡ ಸವಾಲು ಅಂದ್ರೆ ತಪ್ಪಾಗಲ್ಲ. 300ಕ್ಕೂ ಹೆಚ್ಚು ಕಿಲೋಮೀಟರ್, 6-7 ಗಂಟೆ ಪ್ರಯಾಣ. ವಿಜಯಲಕ್ಷ್ಮಿ ಇನ್ಮುಂದೆ ದರ್ಶನ್ ಭೇಟಿ ಮಾಡಿ ವಾಪಸ್ ಬೆಂಗಳೂರಿಗೆ ಬರಬೇಕು ಅಂದ್ರೆ 600ಕ್ಕೂ ಹೆಚ್ಚು ಕಿಲೋಮೀಟರ್ ಪ್ರಯಾಣ ಬೆಳೆಸಲೇಬೇಕು. ಒಂದು ಬಾರಿ ಬಳ್ಳಾರಿಗೆ ಹೋಗೋಕೆ 6-7 ಗಂಟೆ ಬೇಕೇ ಬೇಕು. ಇದು ವಿಜಯಲಕ್ಷ್ಮಿಗೆ ಸವಾಲಿನ ಕೆಲಸ. ಪರಪ್ಪನ ಅಗ್ರಹಾರದಲ್ಲಿ ಇದ್ದಾಗ ಯಾವಾಗ ಬೇಕೋ ಆವಾಗ ವಿಜಯಲಕ್ಷ್ಮಿ ಅಲ್ಲಿಗೆ ಹೋಗ್ತಾಗಿದ್ರು. ದರ್ಶನ್ ರನ್ನ ಮಾತಾಡಿಸ್ಕೊಂಡು ವಾಪಸ್ ಆಗ್ತಾಗಿದ್ರು. ಆದ್ರೆ ಈಗ ಅದೆಲ್ಲ ಆಗೋದಿಲ್ಲ. ಒಂದು ವೇಳೆ ಹೋಗಿ ಬರಬೇಕು ಅಂದ್ರೆ 1 ದಿನಾನೇ ಬೇಕು. ಇದೆಲ್ಲವನ್ನು ವಿಜಯಲಕ್ಷ್ಮಿ ಯಾವ ಥರ ನಿಭಾಯಿಸ್ತಾರೆ ಅನ್ನೋದು ಕುತೂಹಲಕಾರಿಯಾಗಿದೆ, ಸವಾಲಿಂದಾನೂ ಕೂಡಿದೆ. ಅವರು ಆ ಸವಾಲನ್ನ ಯಾವ ಥರ ತಗೋತಾರೆ ಅನ್ನೋದು ನಿಗೂಢವಾಗಿದೆ. ದರ್ಶನ್ ಕುಟುಂಬಕ್ಕೆ ಹೊಸ ಸವಾಲು. ದರ್ಶನ್ ಮಾಡ್ಕೊಂಡಿರೋ ಎಡವಟ್ಟು ಅಂತಿಂತದ್ದಲ್ಲ ಕಣ್ರಿ. ದರ್ಶನ್ ಮಾಡ್ಕೊಂಡಿರೋ ಎಡವಟ್ಟಿನಿಂದಾಗಿಯೇ ಇಡೀ ದರ್ಶನ್ ಕುಟುಂಬ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದೆ. ವಿಜಯಲಕ್ಷ್ಮಿ ಮಾತ್ರ ಅಲ್ಲ, ಇಡೀ ಕುಟುಂಬ ಸದಸ್ಯರು ದರ್ಶನ್ ಪರವಾಗಿ ನಿಂತ್ಕೊಂಡಿದ್ರು. ಯಾವಾಗಲೂ ಪರಪ್ಪನ ಅಗ್ರಹಾರಕ್ಕೆ ಬಂದು ಸಾಂತ್ವನ ಹೇಳ್ತಿದ್ರು. ಹಿಂದಿನ ವೈಮನಸ್ಸುಗಳು ಏನೇ ಇದ್ರು ಅವುಗಳನ್ನು ಬದಿಗೊತ್ತಿ ದಾಸನ ಬೆಂಬಲಕ್ಕೆ ಬಂದು ನಿಲ್ತಾಗಿದ್ರು. ಕಾನೂನು ಹೋರಾಟಕ್ಕೆ ಕೂಡ ಕೈ ಜೋಡಿಸ್ತಾಗಿದ್ರು. ಆದ್ರೆ ಈಗ ಬೆಂಗಳೂರು ದರ್ಶನ್ ಬಳ್ಳಾರಿ ದರ್ಶನ್ ಆಗ್ಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿದ್ದಾಗ ಭೇಟಿ ಮಾಡ್ತಾ ಇದ್ದ ಹಾಗೆ ಈಗ ಭೇಟಿ ಮಾಡೋಕಾಗಲ್ಲ. ಈಗ ಕುಟುಂಬಕ್ಕೆ ಇರೋದು ಕೆಲವು ಆಯ್ಕೆ. ಎಷ್ಟೇ ದೂರ ಆದ್ರೂ ಕೂಡ ಯಾವಾಗ್ಲೂ 1 ಬಾರಿ ಬಳ್ಳಾರಿಗೆ ಹೋಗೋದು, ಇಲ್ಲಾಂದ್ರೆ ದರ್ಶನ್ ಎಲ್ಲೇ ಇದ್ರೂ ಚೆನ್ನಾಗಿರ್ಲಿ ಅಂತ ಹಾರೈಸೋದು. ಇಷ್ಟು ಬಿಟ್ಟು ದರ್ಶನ್ ಕುಟುಂಬ ಮತ್ತೇನು ಮಾಡುತ್ತೆ ಅನ್ನೋದು ನಿಗೂಢವಾಗಿದೆ. ವಿಜಯಲಕ್ಷ್ಮಿ ದರ್ಶನ್ ರಕ್ಷಣೆಗೆ ಏನೇನೋ ಪ್ಲಾನ್ ಮಾಡಿದ್ರು. ಎಲ್ಲಾ ಪ್ಲಾನ್ ಪ್ರಕಾರವೇ ನಡೀತಾಗಿತ್ತು. ಆದ್ರೆ ಆ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಆಗೋಗಿದೆ. ಈಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಏನ್ ಪ್ಲಾನ್ ಮಾಡ್ತಾರೆ, ದರ್ಶನ್ ರನ್ನು ಉಳಿಸಿಕೊಳ್ಳೋದಕ್ಕೆ ಅವರ ಮುಂದಿನ ನಡೆ ಹೇಗಿರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರೋದು ಒಂದ್ ಕಡೆ ವಿಜಯಲಕ್ಷ್ಮಿಗೆ ಬೇಸರಕ್ಕೆ ಕಾರಣ ಆಗಿದ್ರೆ, ಮತ್ತೊಂದ್ ಕಡೆ ದಿನಕರ್ ತೂಗುದೀಪ್ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೇಸರವನ್ನ, ಆತಂಕವನ್ನ ಹೊರ ಹಾಕಿದ್ದಾರೆ. ಇದರ ಜೊತೆಗೆ ದರ್ಶನ್ನ ವಿಚಾರಣಾಧೀನ ಕೈದಿ ನಂಬರ್ ಕೂಡ ಬದಲಾಗಿದೆ. ಬಳ್ಳಾರಿ ಜೈಲಿಗೆ ದರ್ಶನ್ ಎಂಟ್ರಿ, ಲಕ್ಷ್ಮಿಗೆ ದುಃಖ, ದಿನಕರ್ ಬೇಸರ. ದರ್ಶನ್ ಜೈಲಿಗೆ ಎಂಟ್ರಿ ವೇಳೆಯೇ ನಸೀಬು ಖರಾಬು. ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಅವರಿಗೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬೇಲ್ ಸಿಗೋ ತನಕ ಆಲ್ಮೋಸ್ಟ್ ಅಲ್ಲೇ ಇರ್ತಾರೆ. ಐಷಾರಾಮಿ ಜೀವನ ನಡೆಸ್ತಾಗಿದ್ದ ಕೇಸಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಮನೆಯೂಟಕ್ಕೂ ಅರ್ಜಿ ಸಲ್ಲಿಸೋದು ಕಷ್ಟವಾಗಲಿದೆ. ಇದೇ ಕಾರಣಕ್ಕೆ ಬಳ್ಳಾರಿ ಜೈಲಲ್ಲೇ ಕೊಡೋ ಊಟವನ್ನೇ ತಿಂದ್ಕೊಂಡೇ ಕಾಲ ತಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರಲ್ಲಿ ಇದ್ದ ಪರಿಸ್ಥಿತಿಯೇ ಬೇರೆ, ಬಳ್ಳಾರಿಯಲ್ಲಿ ಇರೋ ಪರಿಸ್ಥಿತಿಯೇ ಬೇರೆ. ಇದರಿಂದಾಗಿ ದರ್ಶನ್ ಆ ಜೈಲಿಗೆ ಹೊಂದಿಕೊಳ್ಳೋಕೆ ಕೆಲವು ದಿನಗಳಾದರೂ ಬೇಕಾಗಬಹುದು. ಅಲ್ಲಿನ ವಾತಾವರಣಕ್ಕೆ ಮತ್ತು ಅಲ್ಲಿನ ಆಹಾರಕ್ಕೆ ಹೊಂದಿಕೊಳ್ಳೋಕೆ ದರ್ಶನ್ ಕಷ್ಟಪಡಬಹುದು. ಆದ್ರೆ ಅದೇ ದಿನೇ ದಿನೇ ಅಭ್ಯಾಸವಾಗತ್ತೆ.
ಅದರ ಜೊತೆಗೆ ಇತ್ತ ವಿಜಯಲಕ್ಷ್ಮಿಯ ಕಾನೂನು ಹೋರಾಟ ಮಾತ್ರ ನಡೀತಾನೇ ಇರುತ್ತೆ. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಅನ್ನೋ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ವಿಜಯಲಕ್ಷ್ಮಿ ಬೇಸರಿಸಿಕೊಂಡಿದ್ರು. ಸ್ವಲ್ಪ ಹೊತ್ತು ಯಾರ ಕರೆಯನ್ನು ಸ್ವೀಕರಿಸದೆ ಕಳವಳಗೊಂಡಿದ್ರು. ಆಪ್ತರ ಬಳಿ ತಮ್ಮ ದುಃಖವನ್ನ ವ್ಯಕ್ತಪಡಿಸಿದ್ದಾರೆ. ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಕೂಡ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಆಗಿರೋದಕ್ಕೆ ಬೇಸರ ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲೇ ಇದ್ದಿದ್ರೆ ಯಾವಾಗ ಬೇಕಾದ್ರೂ ಹೋಗಿ ನೋಡಬಹುದಿತ್ತು, ಈಗ ಬಳ್ಳಾರಿಗೆ ಹಾಕಿದ್ದಾರೆ. ಇನ್ನು ಮುಂದೆ ಅಣ್ಣನನ್ನ ನೋಡೋಕೆ 7 ಗಂಟೆಗಳ ಕಾಲ ಜರ್ನಿ ಮಾಡಬೇಕು ಅಂತ ಮರುಗಿದ್ದಾರೆ. ಮುಂದಿನ ವಾರ ಕುಟುಂಬಸ್ಥರು ದರ್ಶನ್ ಭೇಟಿಯಾಗೋ ಸಾಧ್ಯತೆ ಇದೆ. ದರ್ಶನ್ ಬೆಂಗಳೂರು ಜೈಲಲ್ಲಿದ್ದಾಗ ಆರಂಭದಲ್ಲಿ ದರ್ಶನ್ ನೋಡೋಕೆ ದೊಡ್ಡ ಸೆಲೆಬ್ರಿಟಿಗಳು ಬಂದಿದ್ರು. ಅದೇ ರೀತಿ ಬಳ್ಳಾರಿ ಜೈಲಲ್ಲೂ ನಡೀಬಹುದು ಅನ್ನೋ ಅನುಮಾನ ವ್ಯಕ್ತವಾಗಿತ್ತು. ಇದಕ್ಕೆ ಬ್ರೇಕ್ ಹಾಕೋಕೆ ಡಿಜಿಪಿ ಟಿಪಿ ಶೇಷ ಅವರು ಕ್ರಮವೊಂದನ್ನ ಕೈಗೊಂಡಿದ್ದಾರೆ. ಈ ಬಗ್ಗೆ ಹೊಸ ಆದೇಶವನ್ನ ಹೊರಡಿಸಲಾಗಿದ್ದು ಕೆಲವೊಂದು ಸೂಚನೆ ನೀಡಿದ್ದಾರೆ. ದರ್ಶನ್ಗೆ ಸಾಮಾನ್ಯ ಕೈದಿಯ ಸೌಲಭ್ಯ ನೀಡಬೇಕು. ಫ್ಯಾನ್ಸ್ ಮತ್ತು ವಿಐಪಿಗಳಿಗೆ ದರ್ಶನ್ ನೋಡಲು ಅವಕಾಶ ನೀಡಬಾರದು. ಕೇವಲ ರಕ್ತ ಸಂಬಂಧಿಗಳಿಗೆ ಅವಕಾಶ ಕಲ್ಪಿಸಬೇಕು. ಮನೆಯೂಟಕ್ಕೆ ಅವಕಾಶ ನೀಡಬಾರದು. ದರ್ಶನ್ಗೆ ಮೊಬೈಲ್ ಸಿಗದಂತೆ ಎಚ್ಚರ ವಹಿಸಬೇಕು. ಎಲ್ಲಾ ಕಡೆ ಸಿಸಿಟಿವಿ ಹಾಕಬೇಕು. ಸಿಬ್ಬಂದಿಗೆ ಬಾಡಿ ಓನ್ ಕ್ಯಾಮೆರಾ ಕಡ್ಡಾಯವಾಗಿರಬೇಕು ಅನ್ನೋ ಸೂಚನೆ ನೀಡಲಾಗಿದೆ. ದರ್ಶನ್ ಶಿಫ್ಟ್ ಮಾಡಿದ್ದು ಪೊಲೀಸರಿಗೆ ಸವಾಲಿನ ಕೆಲಸವಾಗಿತ್ತು. ಭಾರಿ ಭದ್ರತೆಯೊಂದಿಗೆ ದರ್ಶನ್ರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಲಾಯಿತು. ಜೈಲಿಗೆ ಬಂದ ದರ್ಶನ್ ನೋಡಿದ ಅಭಿಮಾನಿಗಳು ಜೈಲಿನ ಹೊರಗೆ ಜೈಕಾರ ಹಾಕಿದ್ರು. ಇನ್ನು ಮಗ ಕೊಟ್ಟ ಜಾಕೆಟ್ ಕೈಯಲ್ಲಿ ಹಿಡಿದು ದರ್ಶನ್ ಕಾರಾಗೃಹಕ್ಕೆ ಕಾಲಿಟ್ಟಿದ್ರು. ಜೈಲಿನ ಒಳಗೆ ಬಂದ ತಕ್ಷಣ ಅವರ ಕೈಲಿದ್ದ ಕಡಗ, ಕತ್ತಿನಲ್ಲಿದ್ದ ಡಾಲರ್ ಹಾಗೂ ದಾರವನ್ನು ಪೊಲೀಸರು ತೆಗೆಸಿ ನಂತರ ಸೆಲ್ಗೆ ಕಳುಹಿಸಿದ್ರು. ದರ್ಶನ್ ಈಗ ಬಳ್ಳಾರಿ ಜೈಲಿಗೆ ಹೊಸ ವಿಚಾರಣಾಧೀನ ಕೈದಿ. ಅದಕ್ಕಾಗಿ ದರ್ಶನ್ಗೆ ವಿಚಾರಣಾಧೀನ ಕೈದಿ ನಂಬರ್ ಅನ್ನ ಹೊಸದಾಗಿ ನೀಡಲಾಗಿದೆ. ಜೈಲು ನಿಯಮದಂತೆ ದರ್ಶನ್ಗೆ 511 ನಂಬರ್ ನೀಡಲಾಗಿದೆ. ಈ ಹಿಂದೆ ಪರಪ್ಪನ ಅಗ್ರಹಾರದಲ್ಲಿದ್ದಾಗ 6106 ಕೈದಿ ನಂಬರ್ ನೀಡಲಾಗಿತ್ತು. ಆ ನಂಬರ್ ರಾಜ್ಯಾದ್ಯಂತ ವೈರಲ್ ಆಗಿತ್ತು. ಈಗ ಬಳ್ಳಾರಿ ಜೈಲಿನಲ್ಲಿ 511 ನಂಬರ್ ನೀಡಲಾಗಿದೆ. ಸದ್ಯ ಈ ನಂಬರ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಮೊದಲ ದಿನವೇ ದರ್ಶನ್ ಬಳ್ಳಾರಿ ಜೈಲಲ್ಲಿ ಊಟ ಬೇಡವೆಂದು ತಿರಸ್ಕರಿಸಿದ್ದಾರೆ. ಜೈಲಿನ ನಿಯಮದ ಪ್ರಕಾರ 12 ಗಂಟೆಗೆ ಚಪಾತಿ, ಅನ್ನ ಸಾಂಬಾರ್ ಊಟ ನೀಡಲಾಯಿತು. ಆದ್ರೆ ದರ್ಶನ್ ಬೇಡ ಎಂದು ತಿರಸ್ಕರಿಸಿದ್ದಾರೆ. ಇನ್ನು ಮಧ್ಯಾಹ್ನದ ಊಟ ಮಿಸ್ ಆದ್ರೆ ನಿಯಮದಂತೆ ಸಂಜೆ 6 ಗಂಟೆಗೆ ಮತ್ತೆ ಊಟ ನೀಡಲಾಗುತ್ತೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ಮೇಲೆ ಬೇಸರದಲ್ಲಿರುವ ದರ್ಶನ್ ಊಟ ನಿರಾಕರಿಸಿದ್ದಾರೆ ಎನ್ನಲಾಗಿದೆ. ಏನೇ ಆದ್ರೂ ದಿನೇ ದಿನೇ ಜೈಲಿಗೆ ಹೊಂದಿಕೊಳ್ಳೋದು ದರ್ಶನ್ಗೆ ಅನಿವಾರ್ಯವಾಗಲಿದೆ. ದರ್ಶನ್ ಬಳ್ಳಾರಿ ಜೈಲಿಗೆ ಹೊಂದಿಕೊಳ್ಳುತ್ತಾರಾ ಅನ್ನೋದರ ಜೊತೆಗೆ ವಿಜಯಲಕ್ಷ್ಮಿ ಅವರ ಮುಂದಿನ ನಡೆ ಹೇಗಿರುತ್ತೆ ಅನ್ನೋದು ಕುತೂಹಲಕಾರಿಯಾಗಿದೆ.